ಪಿಯುಸಿಯ ಮೇನ್ ಎಕ್ಸಾಮ್ ಮೇಲೆ ಲೀಕಾಸಿರರು ಕಣ್ಣನ್ನಿಟ್ಟಿದ್ದಾರೆ. ಪ್ರಶ್ನೆ ಪತ್ರಿಕೆ ಲೀಕ್ ಮಾಡೋದಕ್ಕೆ ಪ್ಲಾನ್ ನಡೀತಾ ಇದೆಯಾ? ಹಾಗಾದ್ರೆ ಪಿಯುಸಿ ಮೇನ್ ಎಕ್ಸಾಮ್ ಏನಿದೆ ಇದರ ಮೇಲೆ ಲೀಕಾಸಿರರು ಕಣ್ಣಿಟ್ಟಂತೆ ಕಾಣಿಸ್ತಾ ಇದೆ. ಪ್ರಶ್ನೆ ಪತ್ರಿಕೆ ಲೀಕ್ ಮಾಡೋದಕ್ಕೆ ಪ್ಲಾನ್ ಆಗ್ತಾ ಇದೆ. ಇದು ನ್ಯೂಸ್ 18 ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ನಿಮಗೆ ದ್ವಿತೀಯ ಪಿಯುಸಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಬೇಕಾ? ಹಾಗಾದ್ರೆ ದುಡ್ಡು ಕೊಟ್ಟು ಪ್ರಶ್ನೆ ಪತ್ರಿಕೆಯನ್ನ ತಗೊಳ್ಳಿ ಅಂತ ಆಫರ್ ಅನ್ನು ನೀಡಲಾಗಿದೆ. ಹಿಂದೆ ಪ್ರಿಪರೇಟರಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಭಾರಿ ವೈರಲ್ ಆಯಿತು. ಇನ್ಸ್ಟಾ ಪೋಸ್ಟ್ ಅನ್ನು ಹಾಕಲಾಗಿದೆ. ಫೈನಲ್ ಎಕ್ಸಾಮ್ ನ ಕ್ವಶನ್ ಪೇಪರ್ ಬೇಕಂದ್ರೆ ನಮಗೆ DM ಮಾಡಿ ಅಂತ ಮೆಸೇಜ್ ಅನ್ನು ಮಾಡಿ ಅಂತ ಆಫರ್ ಅನ್ನು ಕೊಟ್ಟಿದ್ದಾರೆ ಲೀಕಾಸಿರರು. dr.kannadiga1 ಅಕೌಂಟ್ ನಿಂದ ಪೋಸ್ಟ್ ಹಾಕಲಾಗಿರೋದು. ಇಂಗ್ಲಿಷ್ ಪೇಪರ್ ತುಣುಕನ್ನ ಪೋಸ್ಟ್ ಮಾಡಿರೋ ಕಿಡಿಗೇಡಿಗಳು. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಭಾರಿ ವೈರಲ್ ಆಗ್ತಿದೆ. ನನಗೊಬ್ರು ಪಿಯುಸಿ ಪ್ರಶ್ನೆ ಪತ್ರಿಕೆಯನ್ನ ಕೊಡ್ತಾ ಇದ್ದಾರೆ, ನನಗೆ ಪ್ರಶ್ನೆ ಪತ್ರಿಕೆಯನ್ನು ಕೊಡೋರಿದ್ದಾರೆ, ನಾನಿಲ್ಲಿ ಮೀಡಿಯೇಟರ್, ನಾನು ಮಿಡಲ್ ನಲ್ಲಿ ಏಜೆಂಟ್ ಆಗಿ ಕೆಲಸ ಮಾಡ್ತೀನಿ, ಪ್ರಶ್ನೆ ಪತ್ರಿಕೆ ಬೇಕಂದ್ರೆ ಮೆಸೇಜ್ ಮಾಡಿ ಅಂತ ಪೋಸ್ಟ್ ಅನ್ನ ಹಾಕಲಾಗಿದೆ. ಪ್ರಿಪರೇಟರಿ ಪರೀಕ್ಷೆ ಲೀಕ್ ಆಯಿತು. ಇದ್ರ ಬೆನ್ನಲ್ಲೇ ಶಿಕ್ಷಣ ಇಲಾಖೆ ಕೂಡ ನಾವು ಎಚ್ಚೆತ್ತುಕೊಂಡಿದ್ದೀವಿ, ಸಂಬಂಧಪಟ್ಟಂತವರನ್ನ ಅರೆಸ್ಟ್ ಮಾಡ್ತೀವಿ, ಎಲ್ಲಾ ರೀತಿಯಲ್ಲೂ ನಾವು ಪ್ರಶ್ನೆ ಪತ್ರಿಕೆಯ ಬಗ್ಗೆ ಸೇಫ್ಟಿಯನ್ನು ಕೂಡ ಕಾಪಾಡ್ಕೊಳ್ತೀವಿ ಅಂತ ಶಿಕ್ಷಣ ಸಚಿವರು ಕೂಡ ಹೇಳಿಕೆಯನ್ನ ಕೊಡ್ತಾರೆ. ಆದ್ರಲ್ಲಿ ರಾಜ್ಯಾರೋಷವಾಗಿ ಇಂಗ್ಲಿಷ್ನ ಪ್ರಶ್ನೆ ಪತ್ರಿಕೆ ಕೂಡ ಲೀಕ್ ಆಗಿರೋದು, ಅದು ಕೂಡ ಪಿಯುಸಿ ಫೈನಲ್ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆ. ನಿಮಗೆ ಸೆಕೆಂಡ್ ಪಿಯುಸಿನ ಫೈನಲ್ ಪೇಪರ್ ಕ್ವಶನ್ ಪೇಪರ್ ಬೇಕು ಅಂತಂದ್ರೆ ನನಗೆ ಮೆಸೇಜ್ ಅನ್ನ ಮಾಡಿ. 10,000 ಫಾಲೋವರ್ಸ್ ಅನ್ನ ಕಂಪ್ಲೀಟ್ ಮಾಡಿ ಪೇಪರ್ ಬೇಕು ಅಂತಂದ್ರೆ ನಾನಿಲ್ಲಿ ಮೀಡಿಯೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಬೇರೊಬ್ರು ಕ್ವಶನ್ ಪೇಪರ್ ಅನ್ನ ಕೊಡ್ತಾರೆ, ನಾನು ಅದು ನಿಮಗೆ ಕೊಡ್ತೀನಿ ಅಂತ ಹೇಳಿದ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ಏನ್ ಆಗ್ತಿದೆ? ಶಿಕ್ಷಣ ಇಲಾಖೆ ಏನ್ ಮಾಡ್ತಾ ಇದ್ದಾರೆ? ಅಜಾರಶವಾಗಿ ಇನ್ಸ್ಟಾಗ್ರಾಮ್ ನಲ್ಲಿ ಈ ರೀತಿ ಪೋಸ್ಟ್ ಅನ್ನ ಹಾಕ್ತಿದ್ದಾರಲ್ಲ, ಇವರೆಲ್ಲ ಯಾರು? ಸದ್ಯಕ್ಕೆ ಒಂದು ಇಂಗ್ಲಿಷ್ ಪೇಪರ್ನ ಪ್ರಶ್ನೆ ಪತ್ರಿಕೆ ವೈರಲ್ ಆಗ್ತಾ ಇದೆಯಲ್ಲ, ಅದು ರಿಯಲಾ ಹೇಗೆ? ಧನುಶ್ರೀ, ಅದು ರಿಯಲ್ಲ ಅಥವಾ ನಿಜವಾಗ್ಲೂ ಕೂಡ ಏನು ಹೆದರ್ಸ್ಲಿಕ್ಕೆ ಅಥವಾ ತಮ್ಮ ಫಾಲೋವರ್ಸ್ ಅನ್ನ ಹೆಚ್ಚು ಮಾಡಲಿಕ್ಕೆ ಈ ರೀತಿಯಾದಂಥ ಏನು ಪ್ರಕ್ರಿಯೆಯನ್ನು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಅನುಮಾನ ಇದೆ. ಆದರೆ ಒಂದು ಅನುಮಾನ ಬಹಳ ತುಂಬ ಹೆಚ್ಚು ಕಾಡ್ತಿರೋದು ಏನು ಅಂತಂದರೆ, ಈ ಹಿಂದೆ SSLC ಮತ್ತು ದ್ವಿತೀಯ PUC ಪರೀಕ್ಷೆಗಳು ನಡೆಯುವಂಥ ಸಂದರ್ಭದಲ್ಲಿ, ಅಂದರೆ ಪ್ರಿಪರೇಟರಿ ಎಕ್ಸಾಮ್ ನಡೆಯುವಂಥ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಪ್ರಶ್ನೆ ಪತ್ರಗಳು, ಪ್ರಿಪರೇಟರಿ ಎಲ್ಲ ಪ್ರಶ್ನೆ ಪತ್ರಗಳು ಬಹುತೇಕವಾಗಿ ಎಲ್ಲವೂ ಕೂಡ ನಕಲಾಗಿತ್ತು, ಲೀಕ್ ಆಗುವಂಥ ಕಾರಣ ಕೂಡ ಆಗಿತ್ತು. ಒಂದು ಪೇಪರ್ 2,000, 500 ರೂಪಾಯಿ, 3,000, 5,000 ಹೀಗೆ ತಮಗೆ ತೋಚಿದ ರೀತಿಯಾಗಿ ಮಾರಾಟವನ್ನು ಮಾಡಿದ್ರು ಕೂಡ ಈ ವಿಚಾರವಾಗಿ ನ್ಯೂಸ್ 18 ನಿರಂತರವಾಗಿ ವರದಿಯನ್ನು ಮಾಡಿತ್ತು. ಈ ನಕಲಿ ಲೀಕಾಸುರರು ಯಾರಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತಲೂ ಕೂಡ ಆಗ್ರಹವನ್ನು ವ್ಯಕ್ತಪಡಿಸಿದ್ವಿ. ಆದಾಗ ಆ ಸಂದರ್ಭದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಕೂಡ ಇಲ್ಲ, ಪ್ರಮುಖವಾದಂಥ ಪರೀಕ್ಷೆ ನಡೆದಿದೆ, ಈಗ 28ರಿಂದ ಸೆಕೆಂಡ್ PUC ಪರೀಕ್ಷೆ ನಡೀತಾ ಇದೆ ಮತ್ತು SSLC ಪರೀಕ್ಷೆನೂ ಕೂಡ ಮುಂದಿನ ತಿಂಗಳು 18ನೇ ತಾರೀಕಿಂದ ಜರುಗಲಿದೆ. ಈ ಎರಡೂ ಪರೀಕ್ಷೆಗೂ ಕೂಡ ಪ್ರಮುಖವಾದಂಥ ಪರೀಕ್ಷೆಗೆ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದೀವಿ, ಮುನ್ನೆಚ್ಚರಿಕಾ ಕ್ರಮಗಳೆಲ್ಲವನ್ನು ಕೂಡ ಕೈಗೊಂಡಿದ್ದೀವಿ. ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಲೀಕ್ ಆಗುವಂಥ ಯಾವುದೇ ರೀತಿಯಂಥ ಸಾಧ್ಯತೆ ಇಲ್ಲ ಅಂತ ಹೇಳಿದ್ರು. ಆದರೆ ಕಳೆದ ಒಂದು 5 ಗಂಟೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ, ಅದರಲ್ಲೂ ಕೂಡ dr.kannadiga1 ಅನ್ನುವಂಥ ಅಕೌಂಟಿಂದ ಸಾಕಷ್ಟು ಪೋಸ್ಟ್ಗಳು ಬರ್ತಾ ಇದ್ದಾವೆ. ಆ ಪೋಸ್ಟಲ್ಲಿ ನಾನು ಮೀಡಿಯೇಟರ್, ನಾನು ಮಧ್ಯವರ್ತಿ, ನಾನು ಏಜೆಂಟ್, ನಿಮಗೆ ಕ್ವಶನ್ ಪೇಪರ್ ಏನಾದರೂ ಬೇಕು ಅನ್ನೋದಾದರೆ ಇಮಿಡಿಯೇಟ್ ಆಗಿ ನನಗೆ ಹಣ ಕಳಿಸಿ, ಯಾವ ಕ್ವಶನ್ ಪೇಪರ್ ಅಂತಲೂ ಕೂಡ ಮೆಸೇಜ್ ಮಾಡಿ, ಹಣ ಕಳಿಸಿದ ಕೂಡಲೇ ನಿಮಗೆ ಕ್ವಶನ್ ಪೇಪರ್ ಕಳಿಸ್ತೇನೆ ಅನ್ನೋ ಮೆಸೇಜನ್ನು ಕಳಿಸಿದ್ದಾರೆ. ಸಾಲು ಸಾಲು ಈ ರೀತಿಯಾದಂಥ ಪೋಸ್ಟ್ಗಳನ್ನು ಮಾಡ್ತಾ ಇದ್ದಾರೆ. ಇತ್ತೀಚೆಗಷ್ಟೇ 1 ಗಂಟೆಗಳ ಮುಂಚಿತವಾಗಿ 2 ವಿಡಿಯೋನ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಒಂದು ಕನ್ನಡ ಕ್ವಶನ್ ಪೇಪರ್ ಇರುವಂಥದ್ದು ವಿಡಿಯೋ, ಅದನ್ನು ಏನು ಬ್ಲರ್ ಮಾಡಿ ವಿಡಿಯೋನ ರಿಲೀಸ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಮ್ಯಾಥ್ಸ್, ಇಂಗ್ಲೀಷ್ ಸೇರಿದಂತೆ ಬೇರೆ ಬೇರೆ ಕ್ವಶನ್ ಪೇಪರ್ಗಳಿದ್ದಾವೆ, ಅವುಗಳ ತುಣುಕನ್ನು ಸಣ್ಣ ಗಾತ್ರದಲ್ಲಿ ಅದನ್ನು ನೋಡಲಿಕ್ಕೂ ಕೂಡ ಆಗೋದಿಲ್ಲ, ಆ ರೀತಿಯಾದಂಥ ವಿಡಿಯೋನು ಕೂಡ ರಿಲೀಸ್ ಮಾಡಿದ್ದಾರೆ. ಕನ್ನಡ ಪೇಪರ್ ಕ್ವಶನ್ ಪೇಪರ್ ತುಂಬ ನೀಟಾಗಿ ಕಾಣಿಸೋ ರೀತಿಯಾಗಿ, ಮಾರ್ಕ್ ಮೈ ವರ್ಡ್ ರೀತಿಯಾಗಿ, ಅಂದರೆ ನೀವು ಕ್ವಶನ್ ಪೇಪರ್ ನೀವು ನೋಡಿ ಗ್ಯಾರಂಟಿ ಇವೇ ಕ್ವಶನ್ ಪೇಪರ್, ಇವೇ ಕ್ವಶನ್ಸ್ಗಳು ಇರುತ್ತೆ ಅನ್ನುವಂಥ ಕಾನ್ಫಿಡೆನ್ಸ್ ಅನ್ನು ಕೂಡ ತೋರಿಸ್ತಾ ಇದ್ದಾನೆ. ನಿಜವಾಗ್ಲೂ ಕೂಡ ಇವನು ಪ್ರಶ್ನೆ ಪತ್ರಗಳು ಈತನಿಗೆ ಸಿಕ್ಕಿದೆಯೋ ಅಥವಾ ಈ ಅಕೌಂಟಿನಿಂದ ಏನು ಹಣ, ಏನು ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡ್ತಾ ಇದ್ದಾನಲ್ಲ, ಹಣ ಸಿಕ್ಕಿದೆಯೋ ಅಥವಾ ಕ್ವಶನ್ ಪೇಪರ್ಗಳು ಸಿಕ್ಕಿದೆಯೋ ಇಲ್ವೋ ಅನ್ನುವಂಥ ಪ್ರಶ್ನೆನೂ ಕೂಡ ಕಾಡ್ತಾ ಇದೆ. ಈ ಕುರಿತು ಶಿಕ್ಷಣ ಇಲಾಖೆ ಅಂತೂ ಗಂಭೀರವಾಗಿ ಪರಿಶೀಲನೆ ಮಾಡಲೇಬೇಕಾಗಿದೆ. ಕೆಲವರು
ತಮ್ಮ ಫೇಸ್ಬುಕ್ ಅಥವಾ ಈ ಸಾಮಾಜಿಕ ಜಾಲತಾಣದಲ್ಲಿ ವ್ಯೂಸ್ ಅನ್ನ ಹೆಚ್ಚು ಮಾಡಲಿಕ್ಕೆ ಈ ರೀತಿ ಮಾಡ್ತಿರ್ತಾರೆ. ಅದೇ ಪ್ರಕ್ರಿಯೆಯನ್ನ ಇವನು ಕೂಡ ಮಾಡ್ತಾ ಇದ್ದಾನೆ. ಡಾಕ್ಟರ್ ಕನ್ನಡಿಗ 1 ಅನ್ನುವಂತ ಪೋಸ್ಟ್ ಅಲ್ಲಿ ಮಾಡ್ತಾ ಇರುವಂತದ್ದು ಈ ರೀತಿ ಮಾಡ್ತಿದ್ದಾನೆ. ಇದ್ರ ಬಗ್ಗೆನೂ ಕೂಡ ಸೈಬರ್ ಅಪರಾಧ ಹಿನ್ನೆಲೆಯಲ್ಲಿ ಕೇಸನ್ನು ಕೂಡ ಕೊಡಬೇಕಾಗತ್ತೆ ಮತ್ತು ಇದನ್ನು ವಿಚಾರಣೆ ಕೂಡ ಮಾಡಬೇಕಾಗತ್ತೆ, ಇನ್ವೆಸ್ಟಿಗೇಷನ್. ಆ ರೀತಿ ಆದಾಗ ಇಲ್ಲಾಂದ್ರೆ ವಿದ್ಯಾರ್ಥಿಗಳಿಗೆ ಗೊಂದಲ ಅಂತೂ ಸಹಜವಾಗಿ ಮುಂದುವರಿಯುತ್ತೆ. ಯಾಕಂದ್ರೆ ಪರೀಕ್ಷೆಗೆ ಇನ್ನು 2 ದಿನಗಳು ಮಾತ್ರ ಬಾಕಿ ಇರೋದು. ಈ ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಯ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಗೊಂದಲ ಆಗಬಾರ್ದು ವಿದ್ಯಾರ್ಥಿಗಳಿಗೆ. ಈ ಬಗ್ಗೆ ಶಿಕ್ಷಣ ಇಲಾಖೆನೂ ಕೂಡ ಸ್ಪಷ್ಟನೆ ಕೊಡುವಂತ ಕಾರ್ಯನೂ ಕೂಡ ಮಾಡಬೇಕು. ನ್ಯೂಸ್ 18 ಈ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಯಾರು ನಕಲಿ ಲೀಕಾಸುರು ಇದ್ದಾರೆ ಅಥವಾ ತಮ್ಮ ಸುಮ್ಮನೆ ಹೆಸರು ಹೇಳ್ಕೊಂಡು ಪ್ರಶ್ನೆ ಪತ್ರಗಳು ಲೀಕ್ ಆಗಿದೆ ಅಂತ ಹೇಳಿ ಸುಳ್ಳು ಹೇಳ್ತಾ ಇದ್ದಾರೋ, ನಿಜವಾಗ್ಲೂ ಕೂಡ ಇವರು ಪ್ರಶ್ನೆ ಪತ್ರ ಸಿಕ್ಕಿದೆಯೋ, ಈ ಬಗ್ಗೆ ಏನು PU ಮಂಡಳಿ ಇರ್ಬೋದು, ಪರೀಕ್ಷಾ ಮಂಡಳಿ ಇರ್ಬೋದು, ಶಿಕ್ಷಣ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಮತ್ತು ಯಾರು ಈ ರೀತಿಯಾಗಿ ಪ್ರಶ್ನೆ ಪತ್ರಗಳನ್ನು ಲೀಕ್ ಮಾಡ್ತೇವೆ ಅಂತೇಳಿ ಸುಳ್ಳು ಸುದ್ದಿಯನ್ನು ಹರಡಿಸ್ತಾರೆ, ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ಸುಳ್ಳು ಸುದ್ದಿ ಹರಡಿಸ್ತಾರೆ. ಈಗಾಗಲೇ ಫಾಲೋವರ್ಸ್ ನೋಡ್ತಾ ಹೋದರೆ 10K ಫಾಲೋವರ್ಸು, ಅದನ್ನು ವ್ಯೂಸ್ಗಳು ನೋಡ್ತಾ ಹೋದರೆ 100K ವ್ಯೂಸ್ ಎಲ್ಲ ಕೂಡ ಆಗ್ತಾ ಇದೆ. ಅಂದರೆ ಎಲ್ಲರೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅದನ್ನು ವೀಕ್ಷಣೆ ಮಾಡುವಂಥ ಕಾರ್ಯನೂ ಕೂಡ ಆಗ್ತಾ ಇದೆ. ಇದಕ್ಕೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಬೇಕಾಗಿದೆ ಶಿಕ್ಷಣ ಇಲಾಖೆ ಮತ್ತು ಪೊಲೀಸರು ಕೂಡ. ಧನಶ್ರೀ, ಶರಣಾಂಪಿಲ್ ಗಮನಿಸ್ತಾ ಹೋಗ್ಬೋದು, ಇನ್ ಕೇಸ್ ಈ ಒಂದು ಪ್ರಶ್ನೆ ಪತ್ರಿಕೆ ರಿಯಲ್ ಆಯಿತು ಅಂತಂದ್ರೆ PUC ಮಕ್ಕಳ ಜೀವನ ನಿಜವಾಗ್ಲೂ ಅತಂತ್ರದೇ. ಯಾಕಂದ್ರೆ ಇಲ್ಲಿ ಶಿಕ್ಷಣ ಇಲಾಖೆಯವರ ನಿರ್ಲಕ್ಷ್ಯ ಕೂಡ ಎದ್ದು ಕಾಣಿಸ್ತದೆ. ಪ್ರಿಪರೇಟರಿ ಪ್ರಶ್ನೆ ಪತ್ರಿಕೆ ಕೂಡ ಲೀಕ್ ಆಯಿತು, ಆಕ್ಷನ್ ತೆಗೆದುಕೊಳ್ತೀವಿ ಅಂತಂದ್ರು. ಆದರೆ ಇಲ್ಲಿ ಕೆಲವರಿಗೆ ಕಾನೂನಿನ ಬಗ್ಗೆ ಭಯ ಭಕ್ತಿ ಇಲ್ಲ ಅನ್ನುವಂಥದ್ದು ಇದರಿಂದ ಪ್ರೂವ್ ಆಗ್ತಿದೆಯಲ್ವಾ ಶರಣು ಹಂಪಿ? ಖಂಡಿತ. ಈ ಪೋಸ್ಟ್ಗಳನ್ನು ನೋಡ್ತಾ ಹೋದರೆ ಕಾನೂನು ಬಗ್ಗೆ ಯಾವುದೇ ರೀತಿ ಎಳ್ಳಷ್ಟು ಕೂಡ ಅವರಿಗೆ ಭಯ, ಯಾವುದೇ ರೀತಿಯಂತ ಆತಂಕನೂ ಕೂಡ ಕಾಡ್ತಾ ಇಲ್ಲ. ಪೋಸ್ಟರ್ ಮೇಲೆ ಪೋಸ್ಟ್, ಒಂದ್ರ ಮೇಲೆ ಮತ್ತೊಂದು ಪೋಸ್ಟನ್ನು ಮಾಡ್ತಾ ಇದ್ದಾರೆ. ಈ ರೀತಿ ಏನಾದರೂ ಮಾಡಿದ್ರೆ ನಾನು ಗೊಂದಲಕ್ಕೆ ಈಡು ಮಾಡ್ತೀನಿ ವಿದ್ಯಾರ್ಥಿಗಳನ್ನು. ಅವರು 1 ವರ್ಷ ಇಡೀ ಕಷ್ಟಪಟ್ಟು ಓದಿರ್ತಾರೆ ಸೆಕೆಂಡ್ PUC ವಿದ್ಯಾರ್ಥಿಗಳು. ಬಹಳ ಪ್ರಮುಖವಾದಂಥ ಘಟ್ಟ. ಅದರಲ್ಲೂ ಕೂಡ ನಿಮಗೆ ಸೆಕೆಂಡ್ PUC ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಈ 3 ವಿದ್ಯಾರ್ಥಿಗಳು ಬಹಳನೇ ಕಷ್ಟಪಟ್ಟಿರ್ತಾರೆ. ಇನ್ನು 2 ದಿನ ಮಾತ್ರ ಪರೀಕ್ಷೆಗೆ, ಪ್ರಮುಖವಾದಂಥ ಪರೀಕ್ಷೆಗೆ ಬಾಕಿ ಇರೋದು. ಈ ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಯಿತು ಅನ್ನೋದಾದರೆ, ಅಥವಾ ಮತ್ತೊಂದು ಸಾರಿ ಪ್ರಶ್ನೆ ಪತ್ರಿಕೆ ಏನೋ ಪೋಸ್ಟ್ಪೋನ್ ಏನಾದರೂ ಆಗುವಂಥ ಚಾನ್ಸಸ್ ಇದೆಯಾ, ನಿಜವಾಗ್ಲೂ ಕೂಡ ಲೀಕ್ ಆಯ್ತಾ, ಈ ರೀತಿಯಾದಂಥ ಗೊಂದಲಗಳು ಒಂದರ ನಂತರ ಒಂದಾಗ್ತಾ ಇದೆ. ಅದಕ್ಕೆ ಪುಷ್ಟಿ ಕೊಡೋ ರೀತಿಯಾಗಿ ಪ್ರಿಪರೇಟರಿ ಎಕ್ಸಾಮ್ನ ಕ್ವಶನ್ ಪೇಪರ್ಗಳೇನು ಕೂಡ ಲೀಕ್ ಆಗಿದ್ದು ಸೋಷಿಯಲ್ ಮೀಡಿಯಾದ ಮೂಲಕನೇ ಲೀಕ್ ಆಗಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು. ಈ ವಿಚಾರವಾಗಿ ನಿರಂತರವಾದಂಥ ವರದಿಯನ್ನು ಕೂಡ ನ್ಯೂಸ್ 18 ಕನ್ನಡ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ವರದಿಯನ್ನು ಕೂಡ ಮಾಡಿದ್ವಿ. ಆ ರೀತಿಯಾದಂಥ ಏನು ಈ ಕ್ವಶನ್ ಪೇಪರ್ ಲೀಕ್ ಆಗುವಂಥ ಪ್ರಕ್ರಿಯೆ ಇದೆ, ಇದಕ್ಕೆ ಕಡಿವಾಣ ಹಾಕಿ, ಈ ಅಕ್ರಮಗಳಿಗೆ ಕಡಿವಾಣ ಹಾಕಿ, ಈ ರೀತಿಯಾಗಿ ಲೀಕಾಸುರರು ಯಾರ್ಯಾರು ಮಾಡ್ತಾ ಇದ್ದಾರೆ ಆ ತಂಡಕ್ಕೆ ಒಂದು ತಕ್ಕ ಶಾಸ್ತಿಯನ್ನು ಕೊಡಿ ಅಂತಲೂ ಕೂಡ ಆಗ್ರಹವನ್ನು ವ್ಯಕ್ತಪಡಿಸಿದ್ವಿ. ಆ ರೀತಿ ಯಾವುದೇ ಏನು ಕ್ವಶನ್ ಪೇಪರ್ ಲೀಕ್ ಆಗುವಂಥ ಚಾನ್ಸಸ್ಸೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದನ್ನೇ ಇನ್ನು ಹಳೆ ಕ್ವಶನ್ ಪೇಪರ್ ಇಟ್ಕೊಂಡು ಅಥವಾ ಬೇರೆ ಯಾವುದೋ ಕ್ವಶನ್ ಪೇಪರ್ ಇಟ್ಕೊಂಡು ಅದನ್ನು ಬ್ಲರ್ ಮಾಡಿ ವಿಡಿಯೋನ ರಿಲೀಸ್ ಮಾಡ್ತಾ ಇದ್ದಾರಾ, ಬೇಕಂತ ಮಾಡ್ತಾ ಇದ್ದಾರಾ, ಅಥವಾ ಕ್ವಶನ್ ಪೇಪರ್ ನಿಜವಾಗ್ಲೂ ಕೂಡ ಸಿಕ್ಕಿದೆಯಾ, ಈ ರೀತಿಯ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಸೀರಿಯಸ್ ಆಗಿ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಶಿಕ್ಷಣ ಇಲಾಖೆ ಕ್ರಮ ಕೈಗೊಳ್ಳಬೇಕಾಗಿದೆ, ಪರಿಶೀಲನೆ ಮಾಡಬೇಕಾಗಿದೆ. ಮತ್ತು ಪೊಲೀಸರು ಕೂಡ, ಪೊಲೀಸ್ ಅಧಿಕಾರಿಗಳು ಕೂಡ ಈ ಬಗ್ಗೆ ಪರಿಶೀಲನೆ ಮಾಡಬೇಕಾಗುತ್ತೆ, ಎಸ್ಪೆಷಲಿ ಸೈಬರ್ ಪೊಲೀಸರು. ಧನಶ್ರೀ, ಥ್ಯಾಂಕ್ ಯು ಶರಣು ಹಂಪಿ ತಮ್ಮೆಲ್ಲ ಮಾಹಿತಿಗಾಗಿ.